ನನ್ ಒಳ್ಳೇದಕ್ಕ ಇದರಿಂದ ಹೇಗತ್ತೆ ನನಗ್ ಒಳ್ಳೇದಾಗತ್ತೆ? ನೀವು ನನ್ನ ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಾಕ್ಸಿದ್ದೀರಿ. ಕಾಮತ್ ಮಾವ ಕೇಳ್ತಿರೋ ಪ್ರಶ್ನೆಗೆ ನನಗೆ ಎದೆಗೆ ಚೂರಿ ಹಾಕ್ದಾಗ್ತಿದೆ. ಅದೇವ್ರೆ, ಏನ್ ಹೇಳಕ್ ಬಂದ್ರಿ? ಏನೇ ಹೇಳೋದಿದ್ರು ನೇರವಾಗಿ ಹೇಳ್ಬಿಡಿ. ಏನಾದ್ರೂ ಕೇಳಕ್ ಬಂದ್ರ? ಭಾಗ್ಯ, ನಾನ್ ಕೇಳಿದ ಪ್ರಶ್ನೆಗೆ ನಿನ್ ಉತ್ತರ ಏನು ಅಂತ ಕೇಳಕ್ ಬಂದ್ರ? ಇಲ್ಲ ಇಲ್ಲ, ಹಾಗೇನೂ ಇಲ್ಲ ಭಾಗ್ಯ. ತಾಂಡವ್ ಅರೆಸ್ಟ್ ಆಗೋಕೆ ನಾನ್ ಕಾರಣ ಅಲ್ಲ, ಅಪ್ಪನೇ ಮಾಡಿದ್ದು. ನೀವೇನು ತಪ್ಪು ತಿಳ್ಕೊಬೇಡಿ. ತಪ್ಪು ತಿಳ್ಕೊಳ್ಳೋದೆಲ್ಲ ಏನೂ ಇಲ್ಲ. ಇದ್ಯಾಕೆ ಈ ತರ ಹೊಸದಾಗಿ ಕೇಳ್ತಿದ್ದೀರಿ? ನಾನೇನು ತಪ್ಪು ತಿಳ್ಕೊಂಡಿಲ್ಲ ಬಿಡಿ. ಭಾಗ್ಯ, ನೀವಿನ್ನೂ ಏನು ನೋಡಿ ಅದೇವ್ರೆ, ನಿನ್ನೆ ಆಗಿದ್ದನ್ನ ಮರ್ತು ಬಿಡಿ. ನಾನು ಮರ್ತು ಬಿಡ್ತೀನಿ. ಕಾಮತ್ ಮಾವ ಹೇಳಿದ್ ಒಂದೇ ಒಂದ್ ಕಾರಣಕ್ಕೆ ಹಿಂಸೆ ಮಾಡ್ಕೊಂಡು ಇಲ್ಲಿಗೆ ಬರ್ಬೇಡಿ. ಅಲ್ಲ ಭಾಗ್ಯ, ಎಲ್ಲಾನು ಮರ್ತ್ಬಿಡು ಅಂತಂದ್ರೆ ಏನ್ ಅರ್ಥ? ಏನ್ ಅರ್ಥ ಅಂದ್ರೆ ಏನ್ ಹೇಳಿ? ಭಾಗ್ಯ, ನನ್ ಮನ್ಸಲ್ಲಿ ಇದ್ದಿದ್ದನ್ನೆಲ್ಲ ಹೇಳ್ಕೊಂಡೆ ಅಂದ್ ಮಾತ್ರಕ್ಕೆ ನೀವು ಫ್ರೆಂಡ್ ಅಲ್ಲ ಅಂತ ಆಗಲ್ಲ ಅಲ್ಲ. ಯಾವತ್ತಿದ್ರು ಫ್ರೆಂಡ್ಶಿಪ್ ಅನ್ನೋದು ಮೊದಲನೇ ಹಂತ, ಪ್ರೀತಿ ಎರಡನೇ ಹಂತ. ನಾನದನ್ನ ಎರಡನೇ ಹಂತಕ್ಕೆ ತಗೊಂಡು ಹೋದೆ. ನೀವು ಭಾಗ್ಯ ಅವ್ರೆ, ನಾನೇನಾದ್ರೂ ಇವ್ರಿಗೆ ಹಿಂಸೆ ಮಾಡ್ತಿದ್ದೀನಾ? ಏನ್ ಶ್ರೇಷ್ಠ, ಬಾರಿ ಗುರ್ರಂತ ಇದೀಯಾ? ಇನ್ನೊಬ್ರ ಮನೆ ಹಾಳ್ ಮಾಡಿ ಹೇಗ್ ನೆಮ್ಮದಿಯಾಗಿರ್ತಾಳೆ ಹೇಳು? ನಿಮ್ ಕೆಲ್ಸ ನೀವ್ ನೋಡ್ಕೊಳ್ರಿ. ಹೌದು, ತಾಂಡವೆಲ್ಲಿ? ಅವನು ಮನೆಯಿಂದ ಹೊರಗಡೆ ಹಾಕ್ಬಿಟ್ಟಿಯಾ? ಹಾ, ಮಾಡಿರ್ತಾಳೆ ಅಂತವಳೆ ಇವಳು. ಎಲ್ರಿಗೂ ನಮ್ಮೇಲೆ ಕಣ್ಣು. ನಾವ್ ಏನ್ ಮಾಡಿದ್ರು ಪ್ರಾಬ್ಲಮ್ ಈ ಡೇಟ್ಸ್ಗೆ. ಇದೆಲ್ಲದಕ್ಕೂ ಒಂದ್ ಸೊಲ್ಯೂಷನ್ ಹುಡುಕ್ಬೇಕು. ನೋಡಿ ಸರ್, ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ. ಕಂಪನಿ ಶೇರ್ ಕೇಸ್ ನ ಇನ್ನೂ ಸ್ಟ್ರಾಂಗ್ ಮಾಡಿ. ನಮಗ್ ಬರ್ಬೇಕಾಗಿರೋ ಕಾಂಪೋಸಿಷನ್ ಬರ್ಲೇಬೇಕು. ತಾಂಡವ್ ಕೂಡ ಅರೆಸ್ಟ್ ಆಗಿದ್ದಾನೆ. ನಮಗ್ ಬರ್ಬೇಕಾಗಿರೋ ದುಡ್ಡನ್ನ ಬೇಗ ಬರೋ ತರ ಮಾಡಿ. ಪ್ಲೀಸ್ ಡೂ ಇಟ್ ಫಾಸ್ಟ್. ಫ್ರೆಂಡ್ ತಗೊಟ್ಟಿ. ಅಯ್ಯೋ, ಇದೆಲ್ಲ ಯಾಕೆ ತರಕ್ ಹೋದ್ರಿ? ಚೆನ್ನಾಗಿ ಹೇಳ್ದೆ. ನೀ ನನ್ ಸೊಸೆಗ್ ಟೀ ಕೊಡ್ಬೋದು, ನಾನ್ ನನ್ ಫ್ರೆಂಡ್ ಟೀ ಕೊಡ್ಬಾರ್ದಾ? ನೀನು ಪೊಲೀಸ್ ಸ್ಟೇಷನ್ ಅಲ್ಲಿ ಭಾಗ್ಯಂಗ್ ಟೀ ಕೊಟ್ಟಿದ್ದಾನೆ, ಅದನ್ನ ನೆನೆಸ್ಕೊಂಡು ನಾನ್ ನಿನಗ್ ಟೀ ತಂದೆ. ಗೆಳತಿ, ನಾನಿರೋ ಸ್ಥಿತಿಗೆ ಟೀನು ಬೇಡ ಏನು ಬೇಡ ಅಂತ ಅನಿಸ್ತಾ ಇದೆ. ಯಾಕೋ ತುಂಬಾ ಮುಜುಗರ ಆಗ್ತಾ ಇದೆ. ಫ್ರೆಂಡ್, ನಿನ್ ಪರಿಸ್ಥಿತಿ ಏನಾದ್ರೂ ಇರ್ಲಿ, ಆದ್ರೆ ನೀನು ಸಾಧಿಸ್ಬಿಟ್ಟೆ, ಅದಕ್ಕೆ ನನಗೆ ಹೆಮ್ಮೆ ಇದೆ. ಅಂತೂ ಇದು ನಿನ್ ಪ್ರೀತಿ ಹೇಳ್ಕೊಂಡ್ಬಿಟ್ಟೆ ಅಲ್ಲ, ಅದು ನನಗ್ ಸಂತೋಷ. ಬೇಷ್ ಬೇಷ್, ಶಬಾಷ್. ಹೇಳ್ಕೊಂಡು ಏನ್ ಪ್ರಯೋಜನ ಗೆಳತಿ? ಹೇಳ್ಕೊಂಡ್ಮೇಲೆ ವಿಷಯ ಮುಂದುವರೆದ್ರೆ ಓಕೆ. ಇಲ್ಲಿ ಏನು ಮುಂದಕ್ಕೆ ಹೋಗ್ತಿಲ್ವಲ್ಲ. ನನ್ಗೆ ಯಾಕೋ ಇದನ್ನೆಲ್ಲ ನೋಡ್ತಾ ಇದ್ರೆ ಹೇಳ್ಕೊಂಡು ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ. ಫ್ರೆಂಡು, ಒಂದೊಂದ್ಸಲ ನೀ ತುಂಬಾ ದಡ್ಡಂತರ ಆಡ್ತೀಯಪ್ಪ. ಸ್ವಲ್ಪ ತಾಳ್ಮೆ ತಗೋ, ಎಲ್ಲಾನು ಆಗುತ್ತೆ. ಈ ತರ ಅವಸರ ಪಟ್ರೆ ಸರಿ ಹೋಗಲ್ಲ ನೋಡು. ನೀವೆಲ್ಲ ಆರಾಮಾಗಿ ತಗೋ ಅಂತ ಹೇಳ್ತೀರಾ,
ಅನುಭವಿಸ್ತಾ ಇರೋ ನಾನು ಆ ಕಷ್ಟ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಭಾಗ್ಯ ಅವ್ರು ಪ್ರಪೋಸ್ ಮಾಡಿದ್ಮೇಲೆ ಅವ್ರು ನನ್ನ ನೋಡೋ ರೀತಿನೇ ಬದಲಾಗಿದೆ. ಮೊದ್ಲಿನ ತರ ನೋಡ್ತಾನೆ ಇಲ್ಲ, ನಗ್ನಗ್ತಾ ಮಾತಾಡ್ತಾನೂ ಇಲ್ಲ. ಏನೋ ಒಂದ್ ರೀತಿ ಬ್ಯಾರಿಕೇಡ್ ಹಾಕೊಂಡಿದ್ದಾರೆ. ಅದಕ್ಕೆ ಅನಿಸ್ತು ನಾನು ಹೇಳ್ಕೊಂಡು ತಪ್ಪು ಮಾಡಿದೆ ಅಂತ. ಮೌನ ಅಂದ್ರೆ ಅವಳು ನಿನ್ ಪ್ರೀತಿನ ಒಪ್ಕೊಂಡಿಲ್ಲ ಅಂತ ಅರ್ಥ ಅಲ್ವಲ್ಲ? ಇನ್ನೇನ್ ಅರ್ಥ ಗೆಳತಿ? ನೋಡು ಫ್ರೆಂಡು, ಅವಳಿಗೆ ಇಷ್ಟ ಇರ್ಲಿಲ್ಲ ಅಂದಿದ್ರೆ ಅಲ್ಲೇ ಹೇಳ್ಬಿಟ್ಟಿರೋಳು, ಇಲ್ಲ ನನಗಿಷ್ಟ ಇಲ್ಲ ಅಂತ. ಆದ್ರೆ ಅವಳು ಏನು ಹೇಳಿಲ್ಲ, ಮೌನವಾಗಿದ್ಲು. ಮೌನವಾಗಿದ್ರೆ ಇಷ್ಟ ಇಲ್ಲ ಅಂತ ಅರ್ಥ ಅಲ್ಲ, ಮೌನವಾಗಿದ್ರೆ ಯೋಚನೆ ಮಾಡ್ತಿದ್ದಾಳೆ ಅಂತ ಅರ್ಥ. ಆದ್ರೂ ಗೆಳತಿ ಇಷ್ಟ ದಿನ ಬೇಕಾ? ಫ್ರೆಂಡು, ನಾವು ಹೆಣ್ಮಕ್ಳು 300 ರೂಪಾಯಿ ಸೀರೆ ತಗೊಳಕ್ಕೆ 3 ತಾಸು ಯೋಚನೆ ಮಾಡಿ, ಇದು ತಗೊಳ್ಳ ಅದ್ ತಗೊಳ್ಳ, ಈ ಬಣ್ಣ ತಗೊಳ್ಳ ಆ ಬಣ್ಣ ತಗೊಳ್ಳ, ಈ ಡಿಸೈನ್ ತಗೊಳ್ಳ ಆ ಡಿಸೈನ್ ತಗೊಳ್ಳ, ಅಂತದು ಭವಿಷ್ಯದ ನಿರ್ಧಾರ ತಗೋಬೇಕು ಅಂದಾಗ ಅಷ್ಟು ಬೇಗ ತಗೊಂಡ್ಬಿಡ್ತಾರ? ಸಮಯ ಬೇಡವಾ ಅವ್ರಿಗೆ? ಎಲ್ಲ ಇವಾಗ್ಲೇ ಆಗ್ಬಿಡ್ಬೇಕು ಅಂದ್ರೆ ಹೇಗೆ ಫ್ರೆಂಡು? ನನ್ನ ಹತ್ರ ಹೇಳೋದಕ್ಕೆ ಸಮಯ ಬೇಕು, ಒಪ್ಕೊಳ್ತೀನಿ. ಅಟ್ಲೀಸ್ಟ್ ನಿಮ್ ಹತ್ರ ಆದ್ರೂ ಹೇಳ್ಕೋಬಹುದಲ್ವಾ? ಒಂದ್ ಕೆಲಸ ಮಾಡಿ ಗೆಳತಿ, ನೀವೇ ಹೋಗಿ ಭಾಗ್ಯನ ಹತ್ರ ಕೇಳಿ ಎಸ್ ಆರ್ ನೋ ಅಂತ. ಹಾಗೆಲ್ಲ ಮಾಡಬಾರ್ದು ಫ್ರೆಂಡ್. ಅವಳಿಗೆ ಅದ್ ಸಮಯ ಕೊಡಬೇಕು. ಭಾಗ್ಯ ಈ ವಿಷಯದಲ್ಲಿ ಅಂತ ಅನ್ಕೋಬೇಡ, ಯಾವುದೇ ವಿಷಯ ಇರ್ಲಿ ಅವಳು ಯಾವತ್ತು ಗಡಿಬಿಡಿಲ್ ನಿರ್ಧಾರ ತಗೊಳಲ್ಲ. ಹಾಗಿರ್ಬೇಕಾದ್ರೆ ನಾನು ಒತ್ತಾಯ ಮಾಡೋದು ತಪ್ಪಾಗತ್ತೆ ಫ್ರೆಂಡ್. ಏನೋ ಗೆಳತಿ, ನನ್ಗಂತೂ ತುಂಬಾನೇ ಭಯ ಆಗ್ತಿದೆ. ಫ್ರೆಂಡು, ಈ ಕುಸ್ಮನ್ ಸೊಸೆ ಗಟ್ಟಿಗಿತ್ತಿ, ಅವಳನ್ನ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಅವಳು ಮದುವೆ ಆದವಳು, ಸಂಸಾರ ನಡೆಸ್ತಿರೋಳು, 2 ಮಕ್ಕಳಿದ್ದಾರೆ. ನೀ ಬರೀ ಭಾಗ್ಯನಲ್ಲ, ಅವಳ ಅಪ್ಪ ಅಮ್ಮನ, ಅವಳ ಮಕ್ಕಳನ್ನ ಎಲ್ಲಾರನ್ನೂ ಗೆಲ್ಸವ, ಆಗ ಭಾಗ್ಯ ಒಪ್ಕೋತ. ಅಂದ್ರೆ ಗೆಳತಿ, ನಿಮ್ ಮಾತಿನ ಅರ್ಥ ನಾನ್ ಇವಾಗ ತನ್ವಿ ತನ್ಮಯ ಹತ್ರ ಮಾತಾಡ್ಬೇಕಾ? ಹೌದು. ಆದ್ರೆ ನೀನ್ ನೇರವಾಗಿ ಮಕ್ಕಳ ಹತ್ರ ಹೋಗಿ, ನೋಡಿಪ್ಪ ನಾನು ನಿಮ್ಮ ಅಮ್ಮನ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ರೆ ಅವ್ರು ಹೆದರ್ಕೊಂಡ್ಬಿಡ್ತಾರೆ. ಸಣ್ಣ ಮಕ್ಕಳಲ್ವಾ, ಹೇಗ್ ತಗೋತಾರೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಅದಕ್ಕೆ ದಿಢೀರಂತ ಹೋಗಿ ವಿಷಯ ಹೇಳೋದು ಬೇಡ. ನಿಧಾನವಾಗಿ, ಕ್ರಮೇಣವಾಗಿ ಅವ್ರನ್ನ ಗೆಲ್ಲೋ ಪ್ರಯತ್ನ ಮಾಡ್ಬೇಕು. ನೋಡು ಫ್ರೆಂಡು, ಪ್ರೀತಿನ ಗೆಲ್ಲಬೇಕು ಅಂದ್ರೆ ನೀನು ಪ್ರೀತಿಸಿದ್ರೆ ಅಷ್ಟೇ ಸಾಲದು. ಪ್ರೀತಿಸಿದವ್ರಿಗೋಸ್ಕರ ನೀನು ಕಾಯ್ಬೇಕು, ಅವ್ರನ್ನ ಒಲಿಸ್ಕೋಬೇಕು, ತಾಳ್ಮೆ ಇರಬೇಕು. ಆವಾಗ್ಲೇ ನೀನು ಪ್ರೀತಿಲಿ ಗೆಲ್ಲೋದು. ಈಗ ಗೊತ್ತಾಯ್ತಾ ಯಾಕೆ ಪ್ರೀತಿಲಿ ಗೆದ್ದೋರ್ಕಿಂತ ಸೋತೋರೆ ಜಾಸ್ತಿ ಇದ್ದಾರೆ ಅಂತ? ಅಂದ್ರೆ ಅತ್ತೆ, ನಂಗೆಲ್ಲ ಗೊತ್ತು ಮಗಳೇ. ಆದಿ ನಿನ್ನ ಅವತ್ತು ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿದ್ದು, ಅವತ್ತಿನ ದಿನ ನಿನಗೆ ಅದೇನೋ ಪರ್ಪೋಸ್ ಮಾಡಿದ್ದು, ನನಗೆಲ್ಲ ಗೊತ್ತು.
ಮತ್ತೆ ನಿಮ್ಗೆ ಎಲ್ಲಾ ವಿಷಯ ಗೊತ್ತಿತ್ತಾ? ಎಲ್ಲ ವಿಷಯ ಗೊತ್ತಿದ್ದು ನನ್ನಿಂದ ಮುಚ್ಚಿಟ್ರ ಅತ್ತೆ? ಯಾಕತ್ತೆ ಹೀಗ್ ಮಾಡಿದ್ರಿ? ಆದಿಯವರು ನನ್ನ ಹತ್ರ ಈ ವಿಷಯನ ಹೇಳಕ್ ಬರ್ತಿದ್ದಾರೆ ಅಂದಾಗ ನೀವ್ ತಡಿಬೋದಿತ್ತಲ್ವಾ ಅತ್ತೆ ಆದಿಯವ್ರನ್ನ? ಯಾಕೆ ತಡಿಲಿಲ್ಲ ಅತ್ತೆ? ಯಾಕೆ ಇಷ್ಟು ಮುಂದುವರಿಯಕ್ ಬಿಟ್ರಿ ಅವ್ರನ್ನ? ನೀವು ಒಂದ್ ನಿರ್ಧಾರ ತಗೊಳ್ದೆ ಹೋಗಿದ್ದಕ್ಕೆ ನನ್ ಪರಿಸ್ಥಿತಿ ಏನಾಗಿದೆ ನೋಡಿ ಅತ್ತೆ. ಯಾಕತ್ತೆ ಹೀಗ್ ಮಾಡಿದ್ರಿ? ಎಲ್ಲ ನಿನ್ ಒಳ್ಳೇದಕ್ಕೆ. ಏನು ನನ್ ಒಳ್ಳೇದಕ್ಕ? ಇದರಿಂದ ಹೇಗತ್ತೆ ನನಗ್ ಒಳ್ಳೇದಾಗತ್ತೆ? ನೀವು ನನ್ನ ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಾಕ್ಸಿದ್ದೀರಿ. ಕಾಮತ್ ಮಾವ ಕೇಳ್ತಿರೋ ಪ್ರಶ್ನೆಗೆ ನನಗೆ ಎದೆಗೆ ಚೂರಿ ಹಾಕ್ದಾಗ್ತಿದೆ. ನಾಳೆ ಮಾವ ನನ್ ಮುಂದೆ ನಿಂತು ಆದಿ ಪ್ರೀತಿಸ್ತಾ ಇರೋ ಹುಡುಗಿ ನೀವೇ ಅಂತೆ, ಅವನನ್ನ ಮದ್ವೆ ಆಗ್ತೀಯ ಅಂತ ಕೇಳಿದ್ರೆ ಈ ತರದೊಂದು ಪ್ರಶ್ನೆ ನನ್ನ ಜೀವನದಲ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅತ್ತೆ. ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಿಮ್ಮನ್ನೊಂದು ಪ್ರಶ್ನೆ ಕೇಳಲ್ಲ? ಆದಿ ಅವ್ರಿಗೆ ನನ್ ಬಗ್ಗೆ ಈ ತರ ಎಲ್ಲ ಭಾವನೆಗಳು ಮೂಡಿದೆ ಅಂತ ಮೊದಲನೇದಾಗಿ ಅವರು ನಿಮ್ಮ ಹತ್ರನೇ ಹೇಳ್ಕೊಂಡಿರ್ತಾರೆ ಅನ್ಸುತ್ತೆ ಅಲ್ವಾ? ಹೌದು, ಮೊದಲನೇದಾಗಿ ಅವ್ನು ನನಗೆ ಹೇಳ್ಕೊಂಡಿದ್ದು. ಯಾಕತ್ತೆ ಮೊದ್ಲೇ ನೀವ್ ನನ್ನ ಹತ್ರ ಈ ವಿಷಯನೆಲ್ಲ ಹೇಳಲಿಲ್ಲ? ನೀವು ಮೊದ್ಲೇ ಈ ವಿಷಯನೆಲ್ಲ ಹೇಳಿದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಎಲ್ಲ ಚೆನ್ನಾಗಿ ಹೋಗ್ತಿದ್ದಿದ್ ನನ್ನ ಜೀವನದಲ್ಲಿ ತಲೆ ಮೇಲೆ ದೊಡ್ಡ ಬಂಡೆ ಕಲ್ ಬಿದ್ದಾಗ ಆಗ್ತಿದೆ. ನನ್ಗೆ ಉಸಿರು ಕಟ್ಟಾಗ ಆಗ್ತಿದೆ ಅತ್ತೆ. ಅಲ್ಲ ಅತ್ತೆ, ಈ ಮನೇಲಿ ಎಲ್ರ ಭಾವನೆಗಳನ್ನ ಅವ್ರ ನಾಡಿ ಮಿಡಿತದಲ್ಲೇ ಅರ್ಥ ಮಾಡ್ಕೊಂಡ್ ಬಿಡ್ತೀರಿ. ಅಂಥದ್ರಲ್ಲಿ ನನ್ ಭಾವನೆ ಯಾಕತ್ತೆ ನಿಮ್ಗೆ ಅರ್ಥ ಆಗ್ಲಿಲ್ಲ? ಭಾಗ್ಯ, ಭಾವನೆಗಳು ಸಾಂದರ್ಭಿಕ, ಆದ್ರೆ ಬದುಕಿನ ನೈಜತೆ ಬೇರೆನೇ ಇದೆ ಅಲ್ವಾ? ನಿನ್ನ ಭವಿಷ್ಯ, ನಿನ್ನ ಭಾವನೆಗಳು ಎರಡು ಜೊತೆಲಿಟ್ಟು ನೋಡಿದಾಗ ನನಗೆ ನಿನ್ನ ಭವಿಷ್ಯನೇ ದೊಡ್ಡದಾಗಿ ಕಾಣ. ಏನು ಭವಿಷ್ಯದ ಬಗ್ಗೆ ನಾನು 1000 ಕನಸುಗಳನ್ನ ಕಟ್ಕೊಂಡಿದ್ದೆ ಅತ್ತೆ. ಅದೆಲ್ಲ ನುಚ್ಚುನೂರಾಗೋಯ್ತು. ನೀನು ಈ ಕ್ಷಣದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದೀಯ. ನೀನೇ ಹೇಳ್ತಿದೀಯ ಭವಿಷ್ಯದ ಬಗ್ಗೆ ನಾನು 100 ಕನಸು ಕಟ್ಕೊಂಡಿದ್ದೆ ಅಂತ. ಕಟ್ಕೊಂಡಿರೋ ಕನಸುಗಳಿಗೆ ಜೊತೆಯಾಗಿ ನಿಲ್ಲಕ್ಕೆ ಯಾರಾದ್ರೂ ಒಬ್ರು ಬೇಕಲ್ವಾ? ಅದಕ್ಕೆ ನೀನ್ ಯಾಕೆ ಬೇಡ ಅಂತಿದೀಯಾ? ಇಷ್ಟು ವರ್ಷ ಎಲ್ಲಾ ಕಷ್ಟಗಳನ್ನು ಒಬ್ಳೆ ಅಲ್ವಾ ಅತ್ತೆ ಎದುರಿಸಿರೋದು. ಹಾಗೂ ಸಹಾಯ ಬೇಕಂದಾಗೆಲ್ಲ ನೀವು, ಮಾವ, ಗುಂಡ, ಬಂಗಾರಿ, ಅಪ್ಪ, ಅಮ್ಮ ಇವರೆಲ್ಲರೂ ನನ್ನ ಜೊತೆ ನಿಂತೇ ಇರ್ತಿದ್ರಿ ಅಲ್ವಾ? ಎಷ್ಟು ದಿವಸ ಹೋಗ್ತಾರ ಅವರು?